ಗೋಪಾಲ್ ತರನೇ ಮದನ್ ಅಂತ ಒಬ್ಬ ಕುಲ್ಫಿ ಮಾರ್ತಿದ್ದ. ಗೋಪಾಲಿಂದ ಮದನ್ಗೆ ವ್ಯಾಪಾರನೇ ತುಂಬಾ ಕಡಿಮೆ ಆಗಿತ್ತು ಪಾಪ. ಅದಕ್ಕೆ ಯಾವಾಗ್ಲೂ ಗೋಪಾಲ್ನ ನೋಡಿ ಮದನ್ ಹೊಟ್ಟೆ ಹೊರ್ಕೋತಿದ್ದ. ಒಂದಿನ ಗೋಪಾಲ್ ಕುಲ್ಫಿ ಮಾರಿ ಮನೆಗ್ ಬರ್ತಿರುವಾಗ ದಾರಿಯಲ್ಲಿ ಮದನ್ನ ನೋಡ್ತಾನೆ. ಅರೆ ಏನ್ ಗೋಪಾಲಣ್ಣ, ಭಾರಿ ಖುಷಿಯಾಗಿದ್ದೀರಾ, ಏನ್ ವಿಷಯ? ಏನಿಲ್ಲ ಅಣ್ಣ, ಎಲ್ಲ ದೇವ್ರ ಕೃಪೆ. ಹೀಗಂತ ಹೇಳಿ ಗೋಪಾಲ್ ಅಲ್ಲಿಂದ ಬಂದ್ಬಿಡ್ತಾನೆ. ಏನೋ ದೇವ್ರು ನಿಂಗೊಬ್ನಿಗೆ ಕಣ್ಬಿಟ್ಟಂಗ್ ಮಾತಾಡ್ತೀಯಾ? ಏನ್ ನಮ್ಗೂ ಸ್ವಲ್ಪ ಈಚೆ ಕೊಡು, ನಾವು ಏನು ಎಲ್ಲ ಲಾಸಲ್ಲೇ ನಿಂತಿದೀವಿ ಇಲ್ಲಿ. ಮತ್ತೆ ಮದನ್ ಮನೆಗ್ ಹೋಗಿದ ತಕ್ಷಣ ಮದನಿನ ಹೆಂಡತಿ ಮೊದ್ಲೇ ಸಪ್ಪಗ್ ಕೂತಿದ್ಲು. ಅವನ್ ಮನೆಗ್ ಹೋಗಿದ ತಕ್ಷಣ ಶುರು ಮಾಡಿದ್ಲು. ಹಾ ಗೊತ್ತಾಯ್ತ್ರಿ, ಇವತ್ತು ಕುಲ್ಫಿ ಮಾರಿಲ್ಲ. ನೀವಂತೂ ನನ್ಗೆ ರೊಟ್ಟಿ ತಿನ್ಸಕ್ಕೂ ಕಷ್ಟ ಪಡ್ತಿದೀರಾ. ಪಕ್ಕದ ಮನೆ ಗೋಪಾಲ್ನ ನೋಡಿ ಹೆಂಡತಿಗೆ ಹೊಸ ಸೀರೆ ಬೇರೆ ಕೊಡ್ಸಿದಾನೆ. ನನಗ್ ನೋಡಿ ಹಳೆ ಬಟ್ಟೆ. ಏನ್ ಮಾಡೋದು, ಏನ್ ಯೋಚನೆ ಮಾಡಿ ನಾನು ನಿಮ್ಮನ್ ಮದ್ವೆ ಆದ್ನೋ ಗೊತ್ತಿಲ್ಲ. ನನ್ಗೆ ಈ ಗತಿ ಸಿಕ್ಕಿದೆ. ಹಾ